ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಒಂದಿಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆ ಏನಿತ್ತು ಅಂತ ನಿಮಗೆ ಶೋ ಮಾಡಿದರೆ, ಅದರಲ್ಲಿ ಏನಿದೆ ಅಂತ ತೋರಿಸ್ಕೊಟ್ರೆ ಎಕ್ಸಾಮಿಗೆ ಒಂದು ಐಡಿಯಾ ಬರುತ್ತೆ. ಈ ರೀತಿಯಾಗಿ ಎಲ್ಲ ಕೇಳಿದಾರ ಪ್ರಶ್ನೆಗಳು, ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು ಅನ್ನೋ ಐಡಿಯಾ ಬರುತ್ತೆ. ಅನ್ನೋ ಕಾರಣಕ್ಕೆ 2025 ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ, 2024 ವಾರ್ಷಿಕ ಪರೀಕ್ಷೆ, 2023 ವಾರ್ಷಿಕ ಪರೀಕ್ಷೆ, ಅರ್ಥ ಆಗ್ತಿದೆಯಾ? ಈ 3 ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಇರುವಂತಹ ಪ್ರಶ್ನೆಗಳು, ಅದೇ ರೀತಿಯಾಗಿ ಈ ವರ್ಷ ಪೂರ್ವ ಸಿದ್ಧತಾ ಪರೀಕ್ಷೆ 2 ಏನು ನಡೆದಿದೆ ಅದರಲ್ಲಿರುವಂತಹ ಪ್ರಶ್ನೆಗೆ ಉತ್ತರಗಳು, ನಿಮ್ಮ ಮಾದರಿ ಪ್ರಶ್ನೆಯ ಪ್ರಶ್ನೆಗಳಿಗೆ ಉತ್ತರಗಳು, ಅದೇ ರೀತಿಯಾಗಿ ಹೋದ ವರ್ಷ 3 ಮಾದರಿ ಪ್ರಶ್ನೆ ಪತ್ರಿಕೆ ಏನು ರಿಲೀಸ್ ಮಾಡಿದ್ರಲ್ಲ ಬೋರ್ಡ್ ಅವರು, ಆ ಪ್ರಶ್ನೆ ಪತ್ರಿಕೆಗಳು ಕೂಡ ನನ್ನ ಹತ್ರ ಇರೋದ್ರಿಂದ ಅದರಲ್ಲಿರುವಂಥ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತ ನಿಮಗೆ ಹೇಳಿದ್ದೇ ಆದರೆ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ನೋಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಹೋ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಆ ಕಾರಣಕ್ಕಾಗಿ ಈಗಾಗಲೇ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ನಾನಿವಾಗ ಹೇಳಿರೋ ಎಲ್ಲ ಕ್ವಶನ್ ಪೇಪರಿನ ಬಹು ಆಯ್ಕೆ ಪ್ರಶ್ನೆಗಳು. ಇದು 2ನೇ ವಿಡಿಯೋ, 1 ಅಂಕಕ್ಕೆ ಸಂಬಂಧಪಟ್ಟಾಗೆ. ಆಮೇಲೆ ಆ ಮೊದಲನೇ ವಿಡಿಯೋದಲ್ಲಿ ಯಾವ್ಯಾವ ಪಾಠದಲ್ಲಿ 1 ಅಂಕದ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ, ಅದು ಬಹು ಆಯ್ಕೆನೋ, ಬಿಟ್ಟ ಸ್ಥಳನೋ, ಹೊಂದಿಸಿ ಬರೆಯೋ 1 ಅಂಕನೋ ಯಾವ ಕಡೆ ಬರುತ್ತೆ ಅನ್ನೋದು ಬಿಟ್ಟಿಲ್ಲ. ಆದರೆ ಅದಿಷ್ಟರಲ್ಲೇ ಅದು ಶಫಲ್ ಆಗಿ ಬರುತ್ತೆ. ಎಷ್ಟು ಅಂಕದ 1 ಅಂಕದ ಪ್ರಶ್ನೆಗಳು, ಎಷ್ಟೆಷ್ಟು ಪ್ರಶ್ನೆ ಯಾವ್ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಹಾಗಾದರೆ ಈ ವಿಡಿಯೋದಲ್ಲಿ ಎಲ್ಲ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಸೇಮ್ ಮುಂದಿನ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ. ಅದ್ರ ಮುಂದಿನ ವಿಡಿಯೋದಲ್ಲಿ 1 ಅಂಕ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಎಕ್ಸಾಮಿಗೆ ಓದ್ಕೊಳ್ಳೋದಕ್ಕೂ ಕೂಡ, ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ, ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟು ನಾನು 2025 ಪೇಪರಲ್ಲಿ ಏನು ಕೇಳಿದಾರೋ ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಸರ್ಕಾರ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳೋದು ಸರ್ಕಾರ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ, ಪರಿಪೂರ್ಣ ಪೈಪೋಟಿ. ನೆಕ್ಸ್ಟು 3ನೇ ಬಿಟ್ಟ ಸ್ಥಳ ಪ್ರಶ್ನೆ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ, ಉತ್ಪನ್ನ. ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿರುತ್ತದೆ, ಹಣಕಾಸಿನ. ಆಯಿತಾ? ನೆಕ್ಸ್ಟು 2024ನೇ ಪೇಪರಲ್ಲಿ ಏನು ಕೇಳಿದ್ದಾರೆ ನೋಡೋಣ. 2024 ಬಿಟ್ಟ ಸ್ಥಳ ಪ್ರಶ್ನೆಗಳು. ಓಕೆ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ, ಆಯ್ಕೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ, ರಿಪೀಟ್ ಆಯಿತು. ನೋಡಿ, 2025ರಲ್ಲಿ 7ನೇ ಪ್ರಶ್ನೆ ಯಾವುದಿತ್ತೋ ಇಲ್ಲೂ ಕೂಡ ಅದೇ ಇದೆ. ಅದಕ್ಕೋಸ್ಕರನೇ ಹೇಳಿದ್ದು, ನಾನು ಕೊಡುವಂತಹ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಅಂತ. ರಿಪೀಟ್ ಆಗುತ್ತೆ ಅನ್ನೋದಕ್ಕಿಂತ ನಿಮಗೊಂದು ಐಡಿಯಾ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕನ್ನು ಮಾರುವುದನ್ನು ಏನಂತ ಕರಿತೀವಿ? ರಫ್ತು. ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ, ರಿಪೀಟ್ ಆಯಿತು, RBI. ಭಾರತದಲ್ಲಿ ಹಣಕಾಸಿನ ವರ್ಷವು ಯಾವುದರಿಂದ ಯಾವುದರವರೆಗಿರುತ್ತೆ? ಏಪ್ರಿಲ್ 1ರಿಂದ ಮಾರ್ಚ್ 31. ಏಪ್ರಿಲ್ 1ರಿಂದ ಮಾರ್ಚ್ 31. ನೆಕ್ಸ್ಟು 23ರಲ್ಲಿ ನಾನು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಹೇಳೋದಕ್ಕೆ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಇಲ್ಲಿ 2023ರಲ್ಲಿ ನಿಮಗೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇತ್ತು, ಬಟ್ ಎಲ್ಲದೂ ಇತ್ತು, ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇತ್ತು, ಅದು ನೆನಪಿರಲಿ. ಬಟ್ ಬಿಟ್ಟ ಸ್ಥಳ ಪ್ರಶ್ನೆ ಅಂತ ಬಂದಾಗ ಅದು ಇಂಪಾರ್ಟೆಂಟ್. ಈಗ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ ಕ್ವಶನ್ನು. ಪ್ರತಿ ಘಟಕದಷ್ಟು ಸರಕನ್ನು ಮಾರಾಟ ಮಾಡಿದಾಗ ಉದ್ಯಮ ಘಟಕವು ಪಡೆಯುವ ಆದಾಯವನ್ನು ಏನಂತ ಕರಿತೀವಿ? ಸರಾಸರಿ ಆದಾಯ. ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ, ಅಂತಿಮ. ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ಉಳಿತಾಯವು ಆದಾಯದ ಡ್ಯಾಶ್ ಮೇಲೆ ವೆಚ್ಚ ಡ್ಯಾಶ್ ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ, ಅನುಭೋಗದ ಮೇಲೆ ವೆಚ್ಚ ಮಾಡದ. ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪ್ರಿಪರೇಟರಿ ಎಕ್ಸಾಮ್ 1ನಲ್ಲಿ ಕೇಳಿರೋದು ರಿಪೀಟ್ ಆಗಿದೆ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ, ಆಯ್ಕೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಏನಂತ ಕರಿತೀವಿ? ಅಡ್ಡಸಾಲು ಸಂಕಲನ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ, ಕುಟುಂಬಗಳು. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ, ಮೌಲ್ಯವರ್ಧನೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ, ಲೋಪಗಳು. ಆಯಿತಾ? ಕರೆಕ್ಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು
ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ರಿಪೀಟ್ ಆಯಿತು. ಸರ್ಕಾರ. ABC ರೇಖೆಯ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಕನಿಷ್ಠ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಘಟಕ. M1 ಮತ್ತು M2ಗಳನ್ನು ನಾವೇನಂತ ಕರಿತೀವಿ? ಸಂಕುಚಿತ ಹಣ. ಅದೇ ರೀತಿಯಾಗಿ M3 M4 ಅನ್ನು ವಿಶಾಲ ಹಣ ಅಂತ ಕರಿತೀವಿ. ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸುವ ತೆರಿಗೆಗಳನ್ನು ಏನಂತ ಕರಿತೀವಿ? ಒಟ್ಟು ತೆರಿಗೆಗಳು. ಇದ್ರ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅದು ಕೂಡ ಬಹು ಮುಖ್ಯವಾಗಿರುತ್ತೆ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ, ನೋಡ್ತಾ ಹೋಗೋಣ. ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಮಿಶ್ರ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ. ತುಷ್ಟಿಗುಣ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಕೂಲಿ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಮೌಲ್ಯವರ್ಧನೆ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಕುಗ್ಗುವಿಕೆ. ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನು ಕೇಳಿದರೆ ನೋಡಿ, ರಿಪೀಟ್ ಆಗಿದೆ, ಮತ್ತೆ ಹೇಳೋದು ಬೇಡ. ಸರಕೊಂದರ ಬೇಡಿಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಡ್ಯಾಶ್ ತೆರಿಗೆ. ಘಟಕ ತೆರಿಗೆ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶನ್ನು ನಿಭಾಯಿಸುವುದು ವ್ಯವಹಾರಗಳನ್ನು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ. MPC. ಭಾರತದಲ್ಲಿ ಹಣಕಾಸಿನ ವರ್ಷ ರಿಪೀಟ್ ಆಗಿದೆ, ಮತ್ತೆ ಬೇಡ. ಏಪ್ರಿಲ್ 1ರಿಂದ ಮಾರ್ಚ್ 31. ಇಲ್ಲಿ ಸ್ವಲ್ಪ ಉಲ್ಟೆ ಕೇಳಿದರೆ ಭಾರತದಲ್ಲಿ ಹಣಕಾಸಿನ ವರ್ಷವು ಎಲ್ಲಿವರೆಗೆ ಇರುತ್ತೆ ಅಂತ ಕೇಳಿದರು. ಇಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರೋದು ಏನು ಅಂತ ಕೇಳಿದರೆ ಹಣಕಾಸಿನ ವರ್ಷ. ನೆಕ್ಸ್ಟು 3ನೇ ಪೇಪರಲ್ಲಿ ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಬಿಟ್ಟುಕೊಟ್ಟ ವೆಚ್ಚ ಅಂತ ಹೇಳಿದ್ರೆ ಸದಾವಕಾಶ ವೆಚ್ಚ. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಬೇರುಗಳನ್ನು ಬಿಟ್ಟಿದೆ. ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವುದು ಸರ್ಕಾರ. ಇಲ್ಲಿ ನಿಮಗೇನು ಮಾಡಿದ್ದಾರೆ ಕನ್ಫ್ಯೂಸ್ ಆಗಲಿ ಅಂತ RBI ಅಂತ ಕೊಟ್ಟಿದ್ದಾರೆ, ಅದು ನೆನಪಿರಲಿ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶಗಳಾಗಿದೆ. ಲೋಪ. ಆಯಿತಾ? ಆ್ಯಂಡ್ ನಿಮಗೆ ತುಂಬ ಸ್ವಲ್ಪ ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ 2024-25 ಈ ವರ್ಷ ಹೇಗೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯೋ ಹೋದ ವರ್ಷವೂ ಹಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಇತ್ತಲ್ವಾ. ಏನೇನು ಕೇಳಿದ್ದಾರೆ ನೋಡಿ, ಇಲ್ಲೆಲ್ಲವೂ ಕೂಡ ರಿಪೀಟ್ ಆಗಿದೆ, ಮತ್ತೆ ಹೇಳಲ್ಲ. ತುಷ್ಟಿಗುಣ ಬಂದಿದೆ, ಘಟಕ ಬಂದಿದೆ, ಮೌಲ್ಯವರ್ಧನೆ ಬಂದಿದೆ. ಬಾರಿ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಸ್ವಾಯತ್ತ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾರ್ಯಾಚರಣೆಯಲ್ಲಿ ಇರೋದು ಯಾವುದು? ಕಾಣದ ಕೈ. ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ? ಇದು ಒಂದು ಪೇಪರಲ್ಲಿ ಬಂದಿದೆಯಾ, ಇನ್ನೊಂದು ಪೇಪರಲ್ಲಿ ಏನು ಬಂದಿದೆ ನೋಡ್ಕೊಳ್ಳಿ. ಮಿಶ್ರ ಬಂದಿದೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ. ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಬಂದಿದೆ ಅಲ್ವಾ. ನೆಕ್ಸ್ಟು ಅಂತಿಮ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತದಲ್ಲಿ ಅಂದರೆ ಈಗ ಅಂತಿಮವಾಗಿ ಸರಕು ಉತ್ಪಾದನೆ ಆಗಿಬಿಟ್ಟಿದೆ, ಮತ್ತು ಮುಂದಿನ ಹಂತ ಹೇಗೆ ಬರುತ್ತೆ? ಕೊನೆ ಆದ್ರ ಮೇಲೆ. ಹಾಗಾಗಿ ಅಂತಿಮ. ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರೋದು ಭಾರತ ಸರ್ಕಾರ. ರಿಪೀಟ್ ಆಯಿತು. ಇಲ್ಲಿ ಭಾರತ ಸರ್ಕಾರ ಇದೆ, ಹಿಂದಿನ ಪೇಪರಲ್ಲಿ ಸರ್ಕಾರ ಅಂತಿತ್ತು, ರಿಪೀಟೇ. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಹೊಂದಿದೆ. MPC. ಹೌದಾ? ನೆಕ್ಸ್ಟು ನೋಡಿ, ಒಂದಿಷ್ಟು ಪೇಪರ್ಗಳನ್ನ ನೋಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ನೆಕ್ಸ್ಟು ಈ ಬೆಲೆ ಪಡೆಯುವ ವರ್ತನೆಯು ರಿಪೀಟ್ ಆಗಿದೆ. ಪರಿಪೂರ್ಣ ಪೈಪೋಟಿ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಗುತ್ತವೆ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ರಿಪೀಟು. ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಉತ್ಪಾದನಾ ಘಟಕ. ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿ ತಪಶೀಲು ಪಟ್ಟಿ. ನೋಡಿದ್ರೆ ಎಷ್ಟು ಪೇಪರ್ ನಾನಿವಾಗ ನಿಮಗೆ ಹೇಳಿದೆ ಅಂತ. ಸೊ ಈ ರೀತಿಯಾಗಿ ಓದ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದಿದ್ರೆ ಇನ್ನೂ ಹೆಲ್ಪ್ಫುಲ್ ಆಗಿರ್ತಿತ್ತು. ಇಲ್ಲಿರುವಂತಹ ಮಕ್ಕಳಿಗೆ ನಾನು ಹೀಗೆ ನೋಡಿ ಹೀಗಿದೆ ಓದ್ಕೊಳ್ಳಿ ಅಂತ ನನ್ನ ಹತ್ರ ಬರುವಂಥ ಮಕ್ಕಳಿಗೆ ನಾನು ಹೇಳ್ಬೋದು ಮಕ್ಕಳೇ. ಆದರೆ ನಿಮಗೂ ಕೂಡ ಯಾವುದೇ ರೀತಿ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಪ್ರತಿ ವರ್ಷ ಕೇಳಿದ್ದಾರೆ. ಎಕನಾಮಿಕ್ಸು ಈಸಿನೇ ಇರುತ್ತೆ, ಬಟ್ ಪ್ರಯತ್ನ ಪಟ್ಟಿಲ್ಲ ಅಂದರೆ ಅದರಷ್ಟು ಕಷ್ಟ ಸಬ್ಜೆಕ್ಟು ಬೇರೆ ಇಲ್ಲ. ಹಾಗಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಪೇಪರಲ್ಲಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನಿಮಗೆ ಹೇಳ್ತಾ ಹೋದರೆ ನಿಮಗೆ ಒಂದು ಐಡಿಯಾ, ಕೊನೆ ಪಕ್ಷ ಕೇಳಿದ್ದು ನೆನಪಿರುತ್ತೆ. ಸಮ್ಟೈಮ್ ಇವತ್ತೇನು ವೀಡಿಯೋದಲ್ಲಿ ಹೇಳ್ತಾ ಇರೋದು ನೀವು ಕರೆಕ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತೀರಲ್ಲ, ಅದು ಕೂಡ ನಾಳೆ ಎಕ್ಸಾಮಲ್ಲಿ ನೆನಪಿರುತ್ತೆ. ಓ ಹೀಗೆ ಹೇಳಿದ್ರಲ್ಲ ಇದಿದೆ ಅಂತ ಹೇಳ್ಕೊಂಡು ಅಲ್ಲಿ ನಿಮಗೆ ಫ್ಲ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅಡ್ಡಿ ಇಲ್ಲ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಮುಗಿತಾ ಬಂತು, ಇರುವಂಥ ಎಕ್ಸಾಮ್ಗಳನ್ನು ಚೆನ್ನಾಗಿ ಮಾಡಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.